ಆಕಾಶವಾಣಿ. ದೇಶಭಕ್ತಿ ಗೀತೆಯ 150ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂವಾದ ಮೂಡಿಬರಲಿದೆ. ಭಾಗವಹಿಸುವವರು ಡಾಕ್ಟರ್ ಎಸ್ಆರ್ ಲೀಲಾ, ಖ್ಯಾತ ಲೇಖಕರು, ಇತಿಹಾಸ ತಜ್ಞರು, ವಿಧಾನ ಪರಿಷತ್ ಮಾಜಿ ಸದಸ್ಯರು. ನಡೆಸಿಕೊಡುವವರು ನಾರಾಯಣಸ್ವಾಮಿ ಬಿಎಸ್, ಹಿರಿಯ ಪತ್ರಕರ್ತರು. ಎಲ್ಲ ಕೇಳುಗರಿಗೆ ನಮಸ್ಕಾರ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸುತ್ತಿರುವ ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ವಂದೇ ಮಾತರಂ ರಾಷ್ಟ್ರೀಯ ಗೀತೆಗೆ 150 ವರ್ಷ ವಿಷಯ ಕುರಿತ ಇಂದಿನ ಸಂವಾದದಲ್ಲಿ ನಮ್ಮೊಂದಿಗೆ ಇತಿಹಾಸ ತಜ್ಞರು, ಹಿರಿಯ ಲೇಖಕರು, ವಿಧಾನ ಪರಿಷತ್ ಮಾಜಿ ಸದಸ್ಯರು ಆದ ಡಾಕ್ಟರ್ ಎಸ್ಆರ್ ಲೀಲಾ ಅವರಿದ್ದಾರೆ. ಅವರಿಗೆ ಸ್ವಾಗತ ಕೋರುತ್ತೇನೆ. ನಮಸ್ಕಾರ ಮೇಡಮ್. ಒಂದೇ ಮಾತರಂ ಅಂತ ಹೇಳ್ತಿದ್ದ ಹಾಗೇನೆ ನಮಗೆ ಒಂದು ರಾಷ್ಟ್ರ ಪ್ರೇಮ, ಮಾತೃಭೂಮಿಯ ಬಗ್ಗೆ ಒಂದು ಗೌರವದ ಭಾವನೆ ತಂತಾನೆ ಬಂದ್ಬಿಡುತ್ತೆ. ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ಚೈತನ್ಯ ನೀಡಿದಂತಹ ಒಂದು ಮಂತ್ರ ಗೀತೆ ಇದು. ಈ ಗೀತೆಯ 150ನೇ ವರ್ಷವನ್ನ ನಾವು ಆಚರಿಸ್ತಾ ಇದ್ದೇವೆ. ಈಗ ನವೆಂಬರ್ 7, 2025ರಿಂದ ಮುಂದಿನ ವರ್ಷ ನವೆಂಬರ್ 7ರವರೆಗೆ ಈ ಒಂದು 150 ವರ್ಷಾಚರಣೆಯ ಒಂದು ಸಮಾರಂಭ ವರ್ಷ ಪೂರ್ತಿ ನಡೀತಾ ಇದೆ. ಇದರ ಒಂದು ಮಹತ್ವವನ್ನ ತಾವು ವಿವರಿಸಬಹುದಾ ಅಂತ. ನೀವು ನಿಮ್ಮ ಮೊದಲ ಮಾತಿನಲ್ಲೇ ಅದನ್ನ ಬಹಳ ಚೆನ್ನಾಗಿ ವರ್ಣಿಸಿದ್ದೀರಾ. ಮಂತ್ರ ಅಂತ. ಮಂತ್ರ ಅಂದ್ರೆ ಮನನಾತ್ ತ್ರಾಯತಯತಿ ಮಂತ್ರ ಅಂತ. ಅಂದ್ರೆ ಯಾವುದನ್ನ ನಾವು ಮನನ ಮಾಡಿದ್ರೆ, ಜಪ ಮಾಡ್ತಾ ಇದ್ರೆ ಅದರಿಂದ ನಮಗೆ ರಕ್ಷಣೆ ಸಿಗುತ್ತೋ ಅದನ್ನ ಮಂತ್ರ ಅಂತ ಹೇಳ್ತಾರೆ. ಹಾಗಾಗಿ ನೀವು ಹೇಳಿದ್ದು ತುಂಬಾ ಸೂಕ್ತವಾಗಿದೆ. ಈ ವಂದೇ ಮಾತರಂ ಅನ್ನೋದು ಸ್ವಾತಂತ್ರ್ಯ ಕಾಲದ ಒಂದು ಮಂತ್ರ. ಎಲ್ಲರೂ ಕೂಡ ಕ್ರಾಂತಿಕಾರಿಗಳು, ಸಾಮಾನ್ಯರು, ಅಸಾಮಾನ್ಯರು, ಉಳಿದ ರಾಜಕೀಯ ತಜ್ಞರು ಯಾರ್ಯಾರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಭಾಗವಹಿಸಿದ್ರೋ ಅವರೆಲ್ಲರೂ ಕೂಡ ಈ ವಂದೇ ಮಾತರಂ ಗೀತೆಯನ್ನ ಒಂದು ಮಂತ್ರವಾಗಿ ಸ್ವೀಕರಿಸಿದ್ರು, ತಾರಕ ಮಂತ್ರವಾಗಿ ಸ್ವೀಕರಿಸಿದ್ರು. ಅದು ಹೇಗೆ ಅಂತ ಹೇಳಿದ್ರೆ ಅದನ್ನ ಹೇಳ್ತಾ ಇದ್ದ ಹಾಗೆ ನೀವು ಈಗಾಗಲೇ ಹೇಳ್ದಂಗೆ ಅವರಿಗೆ ಒಂದು ಚೈತನ್ಯ ಶಕ್ತಿನೇ ಮೇಲೆ ಬಂದಾಗ ಆಗ್ತಾ ಇತ್ತು. ಆ ದೃಷ್ಟಿಯಿಂದ ವಂದೇ ಮಾತರಂ ಬಹಳ ಮುಖ್ಯವಾದಂಥ ಗೀತೆ. ನಮಗೆ ಸ್ವಾತಂತ್ರ್ಯ ತಂದು ಕೊಡೋದ್ರಲ್ಲಿ ಉಳಿದ ವ್ಯಕ್ತಿಗಳದು ಹೇಗೆ ಒಂದು ಪಾತ್ರ ಇದೆಯೋ ಈ ಒಂದು ಗೀತ ಶಕ್ತಿದು ಕೂಡ ಅಷ್ಟೇ ಪಾತ್ರ ಇದೆ ಅಂತ ನಾನು ಭಾವಿಸ್ತೀನಿ. ಅದರಿಂದ ಬಹಳ ಮುಖ್ಯವಾದಂತಹ ಪಾತ್ರ ಈ ವಂದೇ ಮಾತರಂ ಗೀತೆದು. ಖ್ಯಾತ ಬಂಗಾಳಿ ಲೇಖಕ ಬಂಕಿಂ ಚಂದ್ರ ಚಟರ್ಜಿ ಅವರು ರಚಿಸಿದಂತಹ ಈ ಗೀತೆಯನ್ನ 1875ರ ನವೆಂಬರ್ 7ರಂದು ಮೊದಲ ಬಾರಿಗೆ ಬಂಗದರ್ಶನ ಅನ್ನುವ ಒಂದು ಪತ್ರಿಕೆ ಪ್ರಕಟಿಸಿತು. ಆ ನಂತರ ಈ ಗೀತೆಯನ್ನ ಅವರು ತಮ್ಮ ಖ್ಯಾತ ಕಾದಂಬರಿ ಆನಂದ ಮಠದಲ್ಲಿ ಸೇರ್ಪಡೆ ಮಾಡಿದ್ರು. ನಂತರ 1896ರಲ್ಲಿ ಕಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಿರಿಯ ಕವಿ ಮತ್ತೆ ನಮ್ಮ ರಾಷ್ಟ್ರಗೀತೆಯ ರಚನಾಕಾರರೂ ಆದಂತಹ ರವೀಂದ್ರನಾಥ ಟಾಗೋರ್ ಅವರು ಇದನ್ನ ಹಾಡ್ತಾರೆ. ಒಟ್ಟಾರೆ ಈ ಗೀತೆಗೆ ತುಂಬಾ ದೊಡ್ಡ ಇತಿಹಾಸ ಇದೆ, ಪರಂಪರೆ ಇದೆ. ಇದ್ರ ಬಗ್ಗೆ ಹೇಳ್ಬೋದಾ ಅಂತ? ಖಂಡಿತ. ನೀವು ಅದರ ಮೈಲಿಗಲ್ಲುಗಳನ್ನ ಈಗಾಗಲೇ ಹೇಳ್ಬಿಟ್ಟಿದ್ದೀರಿ. ಆದ್ರೆ ಈ ಗೀತೆ ಯಾಕೆ ರಚನೆ ಆಯ್ತು ಅನ್ನೋದನ್ನು ಕೂಡ ಸ್ವಲ್ಪ ನಾವು ನೋಡ್ಬೇಕಾಗತ್ತೆ. ನೋಡಿ, ಬಂಕಿಂ ಚಂದ್ರರು ಹುಟ್ಟಿದ್ದು 1838ರಲ್ಲಿ. ಅವರು 19-20 ವರ್ಷ ಆಗಿದ್ದಾಗಲೇ ಅಲ್ಲಿನ ಸರ್ಕಾರಿ ಸೇವೆಗೆ ಸೇರ್ಕೊಂಡ್ರು. ಅವರು ಸರ್ಕಾರಿ ಸೇವೆಗೆ ಸೇರಿದಾಗ ಅವರು ಒಂದು 19 ವರ್ಷದ ಹುಡುಗ. 1857 ವಾರ್ ಅಂತ ಏನು ಒಂದು ಮಹಾ ಸ್ವಾತಂತ್ರ್ಯ ಸಂಗ್ರಾಮ ಏರ್ಪಟ್ಟಿತು, ಈ ತಾತ್ಯಾ ಟೋಪೆ, ಝಾನ್ಸಿ ರಾಣಿ, ನಾನಾ ಸಾಹೇಬ್ ಇವರ ನೇತೃತ್ವದಲ್ಲಿ. ಪ್ರಥಮ ಅಲ್ಲ, ಅದಕ್ಕಿಂತ ಮೊದಲು ಆಗಿತ್ತು. ಆದ್ರೆ ಮಹಾ ಸಂಗ್ರಾಮ ಇದು ಒಂದು ನೆನಪು ಬಹಳ ಹಸಿಯಾಗಿತ್ತು ಜನರಿಗೆ. ಅದು ಅತ್ಯಂತ ಘೋರವಾದಂತಹ ಒಂದು ಸಂಗ್ರಾಮ. ಭಾರತೀಯ ಸೇನೆ ಅವತ್ತಿನ ಕಾಲಕ್ಕೆ ಅದು ಇವರಿಗೆ ಬ್ರಿಟಿಷರ ಮುಂದೆ ಸೋಲಬೇಕಾದ್ರೂ ಕೂಡ ಬ್ರಿಟಿಷರಿಗೆ ಎಂಥ ಒಂದು ಅಪಾಯವನ್ನ ತಂದಿಟ್ಟಿದ್ರು ಇವರು ಅಂತ ಹೇಳಿದ್ರೆ, ಅವತ್ತು ಇದ್ದಿದ್ದ ಈಸ್ಟ್ ಇಂಡಿಯಾ ಕಂಪನಿನ ಬಿಟ್ಟು ಅವರು ಸಾಮ್ರಾಜ್ಯಕ್ಕೆ ಸೇರ್ಕೊಂಡ್ರು. ಅದಾದ ಮೇಲೆ ಇವರು ಪ್ರತಿಯೊಂದು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ಭಾರತೀಯರ ಮೇಲೆ ತುಂಬಾ ದೊಡ್ಡ ದಬ್ಬಾಳಿಕೆಯನ್ನು ಆರಂಭಿಸ್ಬಿಟ್ರು. ಇವರು ನಮ್ಮ ಬಂಕಿಂ ಚಂದ್ರರು ಅವಾಗ ಸರ್ಕಾರಿ ಸೇವೆಯಲ್ಲಿದ್ರು. ಅವರು ಡೆಪ್ಯೂಟಿ ಮ್ಯಾಜಿಸ್ಟ್ರೇಟ್ ಆಗಿದ್ರು. ಆ ಸಂದರ್ಭದಲ್ಲಿ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈ ಬ್ರಿಟಿಷರು ಭಾರತೀಯರನ್ನ ಎಲ್ಲಾ ವಿಧದಲ್ಲೂ ಕೂಡ ಬ್ರಿಟಿಷ್ ಕರಣಗೊಳಿಸಬೇಕು, ಇಂಗ್ಲೆಂಡ್ಗೆ ಒಗ್ಗಿಸ್ಬೇಕು ಅವರನ್ನ, ಅದರ ಸ್ಪಿರಿಟ್ಗೆ ಅಂತೆಲ್ಲ ಹೇಳ್ಕೊಂಡು ಅವರ ಒಂದು ರಾಷ್ಟ್ರಗೀತೆ ಏನಿದೆ ಅಥವಾ ಅವರ ಒಂದು ಹಾಡು ಏನು
ಗಾಡ್ ಸೇವ್ ದ ಕಿಂಗ್ ಅಂತ ಹೇಳಿಸ್ತಾ ಇದ್ರು ಅವಾಗ. ಈಗ ನಮ್ಮ ಮೈಸೂರು ಮಹಾರಾಜರ ವಿಚಾರಕ್ಕೆ ನಾವು ಕಾಯ ಉಶ್ರೀ ಗೌರಿ ಹೇಳ್ತೀವಲ್ಲ, ಹೀಗೆ ಪ್ರತಿಯೊಂದು ಸಂಸ್ಥಾನಕ್ಕೂ ಅದರದ್ದೇ ಇರುತ್ತೆ. ಇಲ್ಲಿ ಗಾಡ್ ಸೇವ್ ದ ಕಿಂಗ್ ಅಂತ ಹೇಳಿಸ್ತಾ ಇದ್ರು. ಅದು ಬಂಕಿಂ ಚಂದ್ರ ಅವರಿಗೆಲ್ಲ ಗೌರ್ಮೆಂಟ್ ಸರ್ವಿಸ್ ಅಲ್ಲಿ ಇದ್ದಿದ್ರಿಂದ ಶಾಲೆಗಳಲ್ಲಿ ಎಲ್ಲಾ ಕಡೆ ಹೇಳಬೇಕು ಅಂತ ಬ್ರಿಟಿಷರ ಒಂದು ಅಧಿಕಾರವಾಣಿಯಿಂದ ಆವತ್ತಿನ ಕಾಲಕ್ಕೆ ಅಪ್ಪಣೆ ಕೊಡಿಸ್ತಾ ಇದ್ರು. ಅದಕ್ಕೆ ವಿರುದ್ಧವಾಗಿ ಇವರು ಬರೆದಿದ್ದು. ಅಂದ್ರೆ ಅದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ನೋಡಿ, ಗಾಡ್ ಆ ಕಿಂಗ್ ಅನ್ನ ಸೇವ್ ಮಾಡ್ತಾನೋ ಬಿಡ್ತಾನೋ ಅದು ಅವ್ರ ಕೆಲಸ. ಆದ್ರೆ ನಮಗೆ ಈ ಕಿಂಗು ಯಾವ ಗಾಡೋ ಅಲ್ಲ, ಯಾವ ಕಿಂಗೋ ಅಲ್ಲ. ಮತ್ತೆ ಅವನನ್ನ ಸೇವ್ ಮಾಡಿದ್ರಷ್ಟು ಬಿಟ್ರಷ್ಟು ಅನ್ನೋ ಒಂದು ಸ್ಪಿರಿಟ್ ಇಂದ ಇಟ್ಕೊಂಡವರು ನಮ್ಮ ದೇಶದ ಸತ್ವ ಏನು, ನಮ್ಮ ಆತ್ಮಾಭಿಮಾನ ಏನು, ನಮ್ಮ ಶ್ರದ್ಧೆ ಏನು, ನಮ್ಮ ಪ್ರೀತಿ ಏನು, ನಮ್ಮ ಭಕ್ತಿ ಏನು, ನಮ್ಮ ಭಾವ ಏನು, ನಮ್ಮ ಬಂಧ, ನಮ್ಮ ಅನುಬಂಧ ಯಾವುದಕ್ಕಿದೆ ಅದನ್ನ ಕುರಿತು ಹೇಳಿದ್ರು. ಅದೇ ಆವಾಗಲೇ ಹುಟ್ಟಿದ್ದು ವಂದೇ ಮಾತರಂ ಅನ್ನೋದು. ಈ ವಂದೇ ಮಾತರಂ ಹಾಡು ಅತ್ಯಂತ ಅದ್ಭುತವಾದಂತಹ ಒಂದು ಹಾಡು. ಇದು ನೋಡಿ, ಬೇರೆ ನೀವು ನಮ್ಮ ರಾಷ್ಟ್ರಗೀತೆಗಳಿಗೂ ಹೋಲಿಸಬಹುದು, ಅಂದ್ರೆ ಜನಗಣಮನ ಇತ್ಯಾದಿಗಳಿಗೆಲ್ಲ. ಇದರಲ್ಲಿ ಬಹಳ ವಿಶೇಷವಾದಂತಹ ಉಲ್ಲೇಖಗಳಿದೆ. ಏನಂತ ಹೇಳಿದ್ರೆ ನೋಡಿ, ಎಲ್ಲಾ ದೇಶಭಕ್ತಿ ಗೀತೆಗಳಲ್ಲೂ ಕೂಡ ಆ ದೇಶದ ಭೌಗೋಳಿಕ ಪರಿಸರ ಇರುತ್ತಲ್ಲ, ಅಂದ್ರೆ ಲ್ಯಾಂಡ್ಸ್ಕೇಪ್, ಅದ್ರ ಬಗ್ಗೆ ತುಂಬಾ ಸೊಗಸಾದಂತಹ ವರ್ಣನೆ ಇರುತ್ತೆ. ಮೊದಲು ನಾವು ಒಂದು ಭೂಮಿಯನ್ನ ನೋಡಿದಾಗ ಮೊದಲು ನಮ್ಮನ್ನ ಆಕರ್ಷಿಸುವಂತಹದ್ದು, ಅದನ್ನ ನೋಡಿ ಸಂತೋಷ ಪಡಿಸುವಂತಹದ್ದು ಅದು ಆ ಮರ ಗಿಡ, ಪ್ರಕೃತಿ, ಆ ಸೌಂದರ್ಯ, ಆ ನದಿಗಳು ಚಲ ಅಂತ ಹರಿಯೋದು. ಇಲ್ಲಿ ಸುಜಲ ಸುಫಲ ಇದೆಲ್ಲ ಹೇಳ್ತಾ ಹೇಳ್ತಾ ಇದಿಷ್ಟೇ ಅಲ್ಲ, ಈ ಭೂಮಿ ಇದು ಅತ್ಯದ್ಭುತವಾಗಿರುವಂತಹ ಒಂದು ಭಾವವನ್ನ ಹಿಡಿದಿಟ್ಟಿರುವಂತಹದ್ದು ಅಂತ ಅದನ್ನ ನಾವು ಗ್ರಹಿಸಬೇಕಾಗಿದೆ. ವಂದೇ ಮಾತರಂ ಬಗ್ಗೆ ಮಾತಾಡುವಾಗ ಇನ್ಯಾವುದಕ್ಕೂ ಹೋಲ್ಸೋಕ್ಕಾಗೋದಿಲ್ಲ ಈ ಹಾಡನ್ನ. ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಹಿನ್ನೆಲೆ ಇದೆ. ಯಾಕೆ ಅಂತ ಹೇಳಿದ್ರೆ ಇದನ್ನ ತಿಳ್ಕೊಂಡ್ರೇನೆ ವಂದೇ ಮಾತರಂ ಹಾಡಿನ ಸ್ವಾರಸ್ಯವನ್ನ, ಅದರ ಘನತೆ, ಇಟ್ಸ್ ವೆರಿ ಪ್ರೊಫೌಂಡ್. ನಮ್ಮ ದೇಶಕ್ಕೆ ಯಾವ ಒಂದು ತಾತ್ವಿಕ ಹಿನ್ನೆಲೆ ಇದೆ, ಯಾವ ಒಂದು ಧಾರ್ಮಿಕ ಹಿನ್ನೆಲೆ ಇದೆ, ಮತ್ತೆ ಕಾವ್ಯಮಯವಾಗಿದೆ, ಅದೆಲ್ಲವೂ ಕೂಡ ಇದರಲ್ಲಿ ಅಡಕವಾಗಿರುವಂತಹದ್ದು. ಈಗ ನೋಡಿ, ಈಗ ವಂದೇ ಮಾತರಂ ಅಂತ ಯಾಕೆ ಹೇಳಿದ್ರು ಅವರು? ಏನು ವರ್ಣಿಸ್ತಾ ಇರೋದು ಭಾರತ ಭೂಮಿಯನ್ನ. ಇದು ಸುಜಲವಾಗಿದೆ, ಸುಫಲವಾಗಿದೆ, ಶುಭ್ರ ಜ್ಯೋತ್ಸ್ನ, ರಾತ್ರಿಗಳಲ್ಲಿ ಆ ಬೆಳದಿಂಗಳಿಂದ ಕೂಡಿರುವಂತಹ ಭೂಮಿಯನ್ನು ನೋಡೋದೇ ಒಂದು ಚಂದ, ನಾವು ಅದರಲ್ಲೇ ಕಳೆದು ಹೋಗ್ತೀವಿ, ಇಷ್ಟೆಲ್ಲ ವರ್ಣಿಸ್ತಾ ಇದ್ದಾರಲ್ಲ. ಇದನ್ನ ಮತ್ತೆ ಬರ್ತಾ ಬರ್ತಾ ನೀನು ಲಕ್ಷ್ಮಿ ತುಮಿ, ದುರ್ಗಾ, ಲಕ್ಷ್ಮಿ, ಕಮಲ, ಕಮಲಾಲಯ, ಹೀಗೆಲ್ಲ ವರ್ಣಿಸ್ತಾರಲ್ಲ ದೇವತೆಗಳನ್ನ. ಯಾಕೆ ಅಂತ ಅದು ಒಂದು. ಎರಡನೇದಾಗಿ ಈ ಭೂಮಿಯನ್ನ ಮಾತರಂ ಅಂತ ಯಾಕೆ ಕರೀತಾರೆ ಅಂತ. ಬೇರೆ ಪ್ರಾಯಶಃ ಇನ್ಯಾವ ಹಾಡುಗಳಲ್ಲೂ ಕೂಡ, ಅಂದ್ರೆ ಭಾರತೀಯ ಹಾಡುಗಳಲ್ಲದೇ ಇರುವಂತಹ ಬೇರೆ ಭಾಷೆಯ ಹಾಡುಗಳಲ್ಲಿ ಈ ರೀತಿಯಾದಂತಹ ಭಾವಭಕ್ತಿಯಿಂದ ಒಂದು ಭೌಗೋಳಿಕ ಪ್ರದೇಶವನ್ನ ತಾಯಿ ಅಂತ ಕರೆದು ಅದಕ್ಕೆ ಭಾವಭಕ್ತಿಯಿಂದ ಶ್ರದ್ಧೆಯಿಂದ ನಮಿಸಿದ್ದು ಇಲ್ಲ. ಇದಕ್ಕೆ ಹಿನ್ನೆಲೆ ಇದೆ. ಅದು ಏನು ಅಂತ ಹೇಳಿದ್ರೆ, ನಮ್ಮ ದೇಶದ ಆದಿಮ ಸಾಹಿತ್ಯವಾದಂತಹ ವೇದಗಳಲ್ಲೇ ಭೂಮಿಯನ್ನ ತಾಯಿ ಅಂತ ಕರೆದಿದ್ದಾರೆ. ಭೂಮಿಯನ್ನ ನೀವು ಋಗ್ವೇದದಲ್ಲಿ, ಅಥರ್ವ ವೇದದಲ್ಲಿ ಅದೇ ಮಾತುಗಳು ಬರುತ್ತೆ. ಪೃಥ್ವಿ ಮಾತಾ ಅಂತ ಬಂದು ಅದಾದ್ಮೇಲೆ ಪುತ್ರೋಹಂ ತಸ್ಯಾಹ ಅಂತ ಬರುತ್ತೆ. ಅಂದ್ರೆ ಈ ನೆಲಕ್ಕೂ ಮತ್ತು ನೆಲದಲ್ಲಿ ಹುಟ್ಟಿರುವಂತಹ ಈ ಮನುಷ್ಯನಿಗೂ ಮನುಷ್ಯ ಇರುವಂತಹ ಸಂಬಂಧ ಏನಪ್ಪಾ ಅಂತ ಹೇಳಿದ್ರೆ ತಾಯಿ ಮಕ್ಕಳ ಸಂಬಂಧ ಅಂತ. ಇದೇ ಕಾರಣಕ್ಕೆ ಫಾದರ್ ಆಫ್ ದಿ ನೇಷನ್ ಅನ್ನೋದು ಅಷ್ಟು ಸರಿಯಲ್ಲ ಏನೋ ಅಂತ ಕೆಲವರು ಹೇಳ್ತಾರೆ. ಅದ್ ನಿಜ. ನಾವೆಲ್ಲರೂ ಕೂಡ ಈ ಭೂಮಿ ತಾಯಿಯ ಮಕ್ಕಳು. ಅಂದ್ರೆ ಇಡೀ ಭೂಮಿಯನ್ನೇ ತಾಯಿ ಅಂತ ಹೇಳ್ತಾರೆ. ನೀವು ಇನ್ನೂ ಒಂದು ಪ್ರಶ್ನೆ ಕೇಳ್ಬೋದು, ಯಾತಕ್ಕೆ ತಾಯಿ ಅಂತ ಹೇಳ್ಬೇಕು, ಬೇರೆ ಎಲ್ಲೂ ಇಲ್ವಲ್ಲ, ಯಾತಕ್ಕೆ ತಾಯಿ ಅಂತ ಹೇಳ್ತಾರೆ ಅಂದ್ರೆ, ನೋಡಿ, ಈ ದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ, ಅಂದ್ರೆ ಈ ಭೂಮಿಯನ್ನ, ಈ ಭೂಮಿ ಮೇಲೆ ಇರುವಂತಹ ವಿಶೇಷ ವಸ್ತುಗಳನ್ನ ನಮ್ಮ ಜೊತೆಗೆ ಸಂಪರ್ಕಿಸ್ಕೊಳ್ಳೋದು, ಸಂಬಂಧ ಪಡಿಸ್ಕೊಳ್ಳೋದಕ್ಕೆ ಒಂದು ಅರ್ಥ ಇದೆ. ಏನಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ವಿಶೇಷವಾಗಿ ಯಾವುದು ಮನುಷ್ಯನಿಗೆ ಪೋಷಣೆ ಒದಗಿಸುತ್ತೋ ಅದೆಲ್ಲವನ್ನು ತಾಯಿ ಅಂತ ಕರೆದಿದ್ದಾರೆ. ನಿಮಗೆ ಉದಾಹರಣೆ ಹೇಳಬೇಕು ಅಂದ್ರೆ ಭೂಮಿ ಅಂತೂ ಗೊತ್ತೇ ಇದೆ. ನಾವು ಭೂಮಿ ತಾಯಿ ಅಂತಾನೆ ಹೇಳೋದು. ನಮ್ಮ ಜಾನಪದ ಸಾಹಿತ್ಯದಲ್ಲಿ ಭೂತಾಯಿಯನ್ನೇ ನೆನೆದೇ ಅವ್ರು ಬೆಳಗಾಗೋದು ಅಲ್ವೇ. ಭೂಮಿ ತಾಯಿ ಅಂದ್ರೆ ಅವತ್ತಿಂದ ಇವತ್ತಿನವರೆಗೆ ಸಹಸ್ರಾರು ವರ್ಷಗಳಿಂದ ಈ ಭಾವ ಬಲಿತು ನಮ್ಮಲ್ಲಿ ರೂಢ ಮೂಲವಾಗಿ ನಮ್ಮ ಹೃದಯದ ಆಳಕ್ಕೆ ಇಳಿದು ಬಿಟ್ಟಿದೆ ಅಂತ ಹೇಳ್ಬಹುದು. ಅದು ಒಂದು. ಎರಡನೇದಾಗಿ ನೋಡಿ, ನದಿಗಳು ನಮಗೆ ಪೋಷಣೆ ಒದಗಿಸುತ್ತೆ. ನದಿ ತೀರದಲ್ಲೇ ಎಲ್ಲ ಸಂಸ್ಕೃತಿಗಳು, ಎಲ್ಲ ನಾಗರಿಕತೆಗಳು ಬೆಳೆದು ದೊಡ್ಡದಾಗೋದು. ನಮ್ಮಲ್ಲಿ ಈಗ ಉದಾಹರಣೆಗೆ ಒಂದೇ ಒಂದು ಹೇಳ್ಬಹುದು, ಕಾವೇರಿ ನಮ್ಮ ಜೀವನಾಡಿ. ಆ ಪೋಷಣೆ ಅದರಿಂದಾನೇ ಸಿಗೋದು. ನಾವು ಬೆಳೆ ಬೆಳೆಯೋದು, ನಾವು ಆಹಾರ ತಿನ್ನೋದು, ಅದರ ಸೌಂದರ್ಯ ಎಲ್ಲವೂ ಕೂಡ ನಮಗೆ ಕಾವೇರಿಯಿಂದ. ಅದೇ ರೀತಿ ಗಂಗೆ, ಅದರಿಂದ ಗಂಗಾ ಮಯ್ಯ ಅಂತಾನೆ ಉತ್ತರದಲ್ಲಂತೂ ಬರೀ ಗಂಗೆ ಅಂತ ಹೇಳೋದೇ ಇಲ್ಲ, ಗಂಗಾ ಮಯ್ಯ ಅಂತ ಅಷ್ಟು ಗೌರವ ಕೊಟ್ಟು ಹೇಳ್ತಾರೆ. ಅದೇ ರೀತಿ
ಗೋವಿನ ಹಾಲನ್ನು ಕುಡಿದು ನಾವು ಬೆಳಿತೀವಿ, ಅದಕ್ಕೋಸ್ಕರವಾಗಿ ಗೋ ಮಾತರ ಅಂತ ಹೇಳ್ತೀವಿ. ಅಂದ್ರೆ ನಾನು ಹೇಳ್ತಾ ಇರೋದು, ಈ ದೇಶದಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಅರ್ಥೈಸುವಿಕೆ ಇದೆ. ಆಮೇಲೆ ಆ ಸಂಬಂಧಗಳಲ್ಲಿ ಒಂದು ಆರ್ದ್ರತೆ ಇದೆ, ಆ ಸಂಬಂಧಗಳಲ್ಲಿ ಒಂದು ಆಳ ಇದೆ, ಗಾಂಭೀರ್ಯ ಇದೆ, ಮತ್ತೆ ಅದಕ್ಕೆ ಗೌರವ ಕೊಡುವಂತಹ ಬುದ್ಧಿ ಇದೆ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಒಂದೇ ಮಾತರಂ ಅಂತ ಹೇಳೋದು ಈ ಹಿನ್ನೆಲೆಯಲ್ಲಿ ಭೂಮಿಯನ್ನ ತಾಯಿ ಅಂತ ಭಾವಿಸಿದ್ದು. ಒಂದು ಅದು ಆ ಸೌಂದರ್ಯವನ್ನ, ಬಾಹ್ಯ ಸೌಂದರ್ಯವನ್ನ ವರ್ಣಿಸೋದು ಅದು ಸಹಜವೇ, ನಮಗೆಲ್ಲರಿಗೂ ಬಹಳ ಆಕರ್ಷಕವಾಗಿರೋದು. ಆದರೆ ಅದರ ಆಳದಲ್ಲಿ ಏನಿದೆ ಅನ್ನೋದನ್ನು ಕೂಡ ಲಕ್ಷ್ಮಿ, ದುರ್ಗಾ, ಸರಸ್ವತಿ ಅಂತೆಲ್ಲ ವರ್ಣಿಸ್ತಾರಲ್ಲ, ಇದು ಅದ್ಭುತವಾಗಿರೋದು. ಯಾಕೆ ಅಂತ ಹೇಳಿದ್ರೆ ಈ ನಾಡಿನಲ್ಲೇ, ಈ ನೆಲದಲ್ಲೇ ಬೆಳೆದಂತಹ ಒಂದು ಧಾರ್ಮಿಕ ಶ್ರದ್ಧೆ. ವಿಶೇಷವಾಗಿ ಬಂಗಾಲದ ನೆಲಕ್ಕೆ ಹೇಳಬೇಕು ಅಂತ ಹೇಳಿದ್ರೆ ನೋಡಿ, ನಮ್ಮಲ್ಲಿ ಅನೇಕ ವಿಧವಾದಂತಹ ಶ್ರದ್ಧೆಗಳು ಬೆಳೀತು, ಆಮೇಲೆ ಉಪಾಸನಾ ಮಾರ್ಗಗಳು ಬೆಳೀತು. ಶಂಕರಾಚಾರ್ಯರು ಅದನ್ನ ಅನೇಕ ಇದ್ದಿದ್ದನ್ನ ಆರಾಗೆ ಮಾಡಿದ್ರು, ಅದರಿಂದ ಅವರಿಗೆ ಷಣ್ಮತ ಸ್ಥಾಪನಾಚಾರ್ಯ ಅಂತಾನು ಹೆಸರು ಬಂತು. ಅದರಲ್ಲಿ ಮುಖ್ಯವಾದದ್ದು ಶಾಕ್ತ, ವೈಷ್ಣವ, ಶೈವ ಇದೆಲ್ಲ ಬಂಗಾಲದ ನೆಲದಲ್ಲಿ ಎರಡು ಬಹಳ ಪ್ರಮುಖವಾಗಿತ್ತು. ಒಂದು ಶಾಕ್ತ, ಇನ್ನೊಂದು ವೈಷ್ಣವ ಮತ. ಈ ವೈಷ್ಣವದ ಮತ ಅನ್ನೋದು ನೀವು ಚೈತನ್ಯ ಪರಂಪರೆ ಇದೆಲ್ಲ ಮುಂದೆ ಬಂದಿದ್ದು ನೋಡ್ತೀವಿ, ಅದಕ್ಕೆ ವೈಷ್ಣವ ಮೂಲ. ಈ ಶಾಕ್ತ ಪರಂಪರೆ ಬಹಳ ಪ್ರಸಿದ್ಧವಾಗಿತ್ತು. ಅಂದ್ರೆ ತಂತ್ರದ ಮೂಲಕ, ಮಂತ್ರದ ಮೂಲಕ, ಯಂತ್ರದ ಮೂಲಕ ಉಪಾಸನೆ ಮಾಡಿ ಬೇಕಾದ್ದನ್ನ ಪಡ್ಕೊಳ್ಳುವಂತಹದ್ದು, ಮೋಕ್ಷ ಸಾಧನೆ ಮಾಡೋದು, ಇದು ಅದ್ಭುತವಾದಂತಹ ವಿಚಾರ. ಈ ಹಿನ್ನೆಲೆಯಲ್ಲಿ ಬಂಕಿಂಚಂದ್ರರು ಬಂದಿದ್ರಿಂದ ಅವರು ದೇವಿಯನ್ನ ಅಥವಾ ಈ ಭಾರತ ಭೂಮಿಯನ್ನ ತಾಯಿ ಅಂತ ಕರೆಯೋದಕ್ಕೆ ಎಷ್ಟು ಅರ್ಥ ಇದೆ ನೋಡಿ. ಅದಕ್ಕೋಸ್ಕರವಾಗಿ ಅವರು ವಿದ್ಯಾದಾಯಿನಿ, ಸಕಲ ಸಮೃದ್ಧದಾಯಿನಿ ಆಗಿರುವಂತಹದ್ದು ಕಮಲ ಅಂತೆಲ್ಲ ವರ್ಣಿಸಿರೋದಕ್ಕೆ ಲಕ್ಷ್ಮಿ, ಸರಸ್ವತಿ, ದುರ್ಗಾ ಎಲ್ಲವೂ ಕೂಡ ಈ ಮಾತೇನೆ ಅಂತ. ಅದು ತುಂಬಾ ಸಹಜ ಅಂತ ಅನ್ಸುತ್ತಲ್ವಾ. ಇಲ್ಲಿ ಹುಟ್ಟು ಬಂದಿರೋದ್ರಿಂದಾನೇ ನಾವು ಇದನ್ನೆಲ್ಲ ಪಡ್ಕೊಂಡಿರೋದು. ಅದರಿಂದ ಒಂದು ಕೃತಜ್ಞತೆಯನ್ನ, ಒಂದು ಗೌರವವನ್ನು ತೋರಿಸ್ಬೇಕು ಅನ್ನೋದು. ಇನ್ನೂ ಒಂದು ವಿಶೇಷ ಹೇಳಬೇಕು ಅಂದ್ರೆ, ಇಷ್ಟು ಒಂದು ಅವರು ಭಾವುಕರಾಗಿ ತಮ್ಮ ಭಕ್ತಿಯನ್ನೆಲ್ಲ, ಶ್ರದ್ಧೆಯನ್ನೆಲ್ಲ, ಅಂಟು ನಂಟುಗಳು ಏನಿದೆ ಈ ನೆಲಕ್ಕೆ ಅದೆಲ್ಲ ಈ ಹಾಡಿನ ಮೂಲಕ ಸುರಿದು ಕೊಟ್ಟಿದಾರಲ್ಲ, ಇದಕ್ಕೆ ಇನ್ನೂ ಒಂದು ಕಾರಣ ಏನು ಅಂತ ಹೇಳಿದ್ರೆ ಅವರು ಕವಿಯಾಗಿದ್ರು. ನಮ್ಗೆಲ್ಲರಿಗೂ ಗೊತ್ತಿದೆ, ಬಂಕಿಂಚಂದ್ರ ಚಟರ್ಜಿ ಅವರ ಈ ಗದ್ಯ ಇದೆಯಲ್ಲ, ಕಾದಂಬರಿಗಳು, ಇದೇ ಭಾರತದ ಮೊದಲ ಕಾದಂಬರಿಗಳು. ಹೊಸ ರೀತಿಯಲ್ಲಿ ಬಂದದ್ದು ಈ ಬ್ರಿಟಿಷರ ನಾವೆಲ್ಲಗಳು ಬಂದ ಮೇಲೆ. ನಮ್ಮಲ್ಲೂ ಬೇರೆ ಸಾಹಿತ್ಯಗಳು ಬೇಕಾದಷ್ಟಿತ್ತು, ಆದರೆ ಈ ಒಂದು ರೀತಿಯಲ್ಲಿ ಬಂದಿದ್ದು ಅವರದ್ದು ದುರ್ಗೇಶನಂದಿನಿ ಆಗಲಿ, ಅವರ ಮೃಣಾಲಿನಿ ಇಂಥ ಕಾದಂಬರಿಗಳು ಇವೆಲ್ಲವೂ ಕೂಡ ಅವರೇ ಬರೆದಿದ್ದು. ವಂಗದರ್ಶನದ ವಿಚಾರ ಹೇಳಿದ್ರಿ, ಅವರದೇ ಪತ್ರಿಕೆ. ಹಿ ವಾಸ್ ಎ ಜರ್ನಲಿಸ್ಟ್. ಅವರು ಪತ್ರಿಕೋದ್ಯಮಿಯೂ ಕೂಡ, ತುಂಬಾ ಪ್ರತಿಭಾವಂತರಾದಂಥವರು. ನೋಡಿ, ಬ್ರಿಟಿಷ್ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವರಿಗೆ ಭಾರತೀಯತೆ ಅದು ಎಷ್ಟು ಸ್ಪಷ್ಟವಾಗಿ ಅವರ ಮನಸ್ಸಿನಲ್ಲಿ, ಹೃದಯದಲ್ಲಿ, ಅವರ ನುಡಿಯಲ್ಲಿ ಅಚ್ಚೊತ್ತಿತ್ತು ಅಂತ ಹೇಳಿದ್ರೆ ಅದನ್ನ ಬಿಟ್ಟು ಅವ್ರು ಬೇರೆ ಏನು ಮಾಡೋಕ್ಕಾಗ್ತಿಲ್ಲ. ಕೆಲಸಕ್ಕೆ ಕೆಲಸ, ಅದು ಒಳ್ಳೆ ಕೆಲಸವೇ. ಆದರೆ ಇಲ್ಲಿ ಪೂರ್ತಿ ಅವರು ಅಭಿವ್ಯಕ್ತಿಗೊಳಿಸಿದ್ದು ಮಾತ್ರ ದೇಶಕ್ಕೆ, ಆ ನಾಡು ನುಡಿಗೆ ಅವರ ಒಂದು ಭಾವಬಂಧ ಏನಿದೆ ಅದನ್ನ ಅತಿ ಮನೋಜ್ಞವಾದಂತಹ ರೀತಿಯಲ್ಲಿ. ಇದೇ ಕಾರಣಕ್ಕೋಸ್ಕರವಾಗಿಯೇ ಇಷ್ಟು ಒಂದು ಆಳ ಅದರಲ್ಲಿ ಇರೋದ್ರಿಂದ ಮತ್ತು ಸಮಸ್ತ ಭಾರತೀಯ ಸತ್ವವನ್ನ ಅದರಲ್ಲಿ ಅವರು ಗ್ರಹಿಸಿರೋದ್ರಿಂದ ಇವತ್ತಿಗೂ ಕೂಡ ಅದು ನಮಗೆ ಮೈ ನವರೇಳಿಸುತ್ತೆ ಅಲ್ವಾ. ಇಲ್ಲದೆ ಇದ್ರೆ ಸಾಧ್ಯವಾಗೋದಿಲ್ಲ. ಮೇಲ್ಮೇಲೆ ವರ್ಣಿಸುವಂತಹ ಪದಗಳಲ್ಲಿ ಈ ಒಂದು ಸತ್ವ ಶಕ್ತಿ ಇರೋದಿಲ್ಲ. ಆ ರೋಮಾಂಚನ ಆಗ್ಬೇಕು ಅಂತ ಹೇಳಿದ್ರೆ ಅದು ನಮ್ಮನ್ನು ಮುಟ್ಟಬೇಕು ಒಳಗಡೆ. ತಾವು ಸರಿಯಾಗಿ ಹೇಳಿದಂತೆ ನಮ್ಮ ನುಡಿ, ನಮ್ಮ ಭಾಷೆಯನ್ನು ಕೂಡ ನಾವು ತಾಯಿ ಅಂತ ಹೇಳ್ತೀವಿ. ಹೌದು. ಮತ್ತೆ ನಮ್ಮ ನಾಡಗೀತೆ ಜಯ ಭಾರತ ಜನನಿಯ ತನುಜಾತಿನಲ್ಲಿ ಕೂಡ ನೆಲವನ್ನ ತಾಯಿಗೆ ಹೋಲಿಸಿರೋದನ್ನ ನಾವು ಕಾಣ್ತೀವಿ. ಅದು ಒಂದೇ ಅಲ್ಲ ಸರ್, ಈಗ ನೋಡಿ ಕುವೆಂಪು ಅವರದ್ದು ಬರೆದಿರುವಂತಹ ಈ ನಮ್ಮ ಜಯ ಭಾರತ ಜನನಿ ಇದೆಲ್ಲ ಒನ್ ಆಫ್ ದಿ ಬೆಸ್ಟ್ ಸಾಂಗ್ಸ್ ಅಂತ ಹೇಳ್ಬೋದು. ಅಂದ್ರೆ ಪ್ರತಿಯೊಬ್ಬರು ಕೂಡ ಲಿಂಗ್ವಿಸ್ಟಿಕ್ ಡಿವಿಷನ್ ಆದ್ಮೇಲೆ, ಅಂದ್ರೆ ನುಡಿಗಳ ಆಧಾರದ ಮೇಲೆ ಭಾಷಾವಾರು ಪ್ರಾಂತ ರಚನೆ ಆದ್ಮೇಲೆ ಪ್ರತಿಯೊಬ್ಬರು ಕೂಡ ಅವರವರ ಪ್ರದೇಶಗಳನ್ನ ತಾಯಿ ಅಂತಾನೆ ಕರೆದಿದ್ದು. ತಮಿಳ್ ತಾಯಿ ಅಂತಾರೆ ಅವರು, ಇವರು ತೆಲುಗು ತಲ್ಲಿ ಅಂತಾರೆ, ನಾವು ಕನ್ನಡಾಂಬೆ, ಕನ್ನಡ ಮಾತೆ ಅಂತ ಹೇಳ್ತೀವಿ. ಆದ್ರೆ ಸುಂದರವಾದಂತಹ ಗೀತೆಯನ್ನು ಬರೆದು ಮತ್ತೆ ಈ ತಮಿಳ್ ತಾಯಿ ಆಗ್ಲಿ, ತೆಲುಗು ತಲ್ಲಿ ಆಗ್ಲಿ, ಕನ್ನಡ ತಾಯಿ ಆಗ್ಲಿ, ಇವರೆಲ್ಲರಿಗೂ ಒಂದು ಹೊಕ್ಕಳು ಬಳ್ಳಿ ಸಂಬಂಧ ಯಾವುದರ ಜೊತೆ ಇದೆ ಅಂತ ಹೇಳಿದ್ರೆ ಭಾರತ ಮಾತೆ ಜೊತೆಗೆ. ಅದನ್ನ ನಮ್ಮ ಕುವೆಂಪು ಅವರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅದು ಅಷ್ಟೇ, ಆ ಹಾಡು ಕೇಳ್ತಾ ಇದ್ರೆ ಏನೋ ರೋಮಾಂಚನ ಆಗತ್ತೆ, ಏನೋ ಒಂದು ದೇಶ ಭಕ್ತಿಯ ಭಾವನೆ ಸಹಜವಾಗಿ ಮೂಡುತ್ತೆ ನಮ್ಮಲ್ಲಿ. ಮತ್ತೆ ಈ ಒಂದೇ ಮಾತರಂ ಗೀತೆ 1905 ಬಂಗಾಳ ವಿಭಜನೆ ಸಂದರ್ಭದಲ್ಲಿ ಕೂಡ ನಮ್ಮ ರಾಷ್ಟ್ರ ಪ್ರೇಮದ ಮತ್ತೆ ದೇಶದ ಒಗ್ಗಟ್ಟಿನ ಒಂದು ಪ್ರಬಲ ಘೋಷ ವಾಕ್ಯವಾಗಿ ಹೊರಹೊಮ್ಮಿತು. ಮುಂಜಾನೆ ಸಂದರ್ಭದಲ್ಲಿ ಆಗ ಪ್ರಭಾತ್
ಫೇರಿಗಳನ್ನ ಮಾಡ್ತಾ ಇದ್ರಲ್ಲ, ಆ ಸಂದರ್ಭದಲ್ಲಿ ಒಂದೇ ಮಾತ್ರ ತುಂಬಾ ಸಾಮಾನ್ಯವಾದ ಗೀತೆ ಆಗಿದೆ. ಇದ್ರ ಬಗ್ಗೆ ವಿವರ ಕೊಡಬಹುದು. ಹೌದು, ಈ ಗೀತೆ ಆಗ್ತಾನೆ ರಚನೆ ಆಗಿತ್ತು 1875ರಲ್ಲಿ ರಚನೆ ಆಗಿ, ಆಮೇಲೆ ಅವರು ಕಾದಂಬರಿ ಬರೆದ್ರಲ್ಲ ಆನಂದ ಮಠ, ಆ ಆನಂದ ಮಠದಲ್ಲಿ ಕೂಡ ಸನ್ಯಾಸಿ ಆಂದೋಲನ, ಅದರಲ್ಲೂ ಕೂಡ ಬ್ರಿಟಿಷರ ಮೇಲೆ ಹೋರಾಡುವಂತಹ ಪ್ರಸಂಗಗಳು ಬರುತ್ತೆ. ಅದರಲ್ಲಿ ಮುಖ್ಯ ಪಾತ್ರಧಾರಿಗಳು ಯಾರು ಅಂತ ಹೇಳಿದ್ರೆ ಸನ್ಯಾಸಿಗಳು. ಅದಕ್ಕೆ ಸನ್ಯಾಸಿ ಆಂದೋಲನ ಅಂತಾನು ಇದೆ ಒಂದು. ಇದು ಮುಖ್ಯವಾಗಿರುವಂತಹದ್ದು ಸನ್ಯಾಸಿ ಆಂದೋಲನ. ಅದಕ್ಕೆ ನಾ ಹೇಳಿದ್ದು 1857 ಅನ್ನೋದಿದೆಯಲ್ಲ, ಇದು ಮಹಾಸಂಗ್ರಾಮ. ಅದೆಲ್ಲ ಸಣ್ಣ ಸಣ್ಣ ರೀತಿಯಲ್ಲಿ ನಡೀತಾ ಇತ್ತು. ಅದು ಬಂಗಾಲಕ್ಕೆ ಸೀಮಿತವಾಗಿತ್ತು. 857ರದ್ದು ಎಲ್ಲಾನು ಸೇರಿಸ್ಕೊಂಡಿದ್ರು ಆ ಸಮಯಕ್ಕೆ. ಆ ದೃಷ್ಟಿಯಿಂದ ಸ್ವಲ್ಪ ವಿಭಿನ್ನ ಅಂತ ಹೇಳೋದು. ಅಂದ್ರೆ ಬಹಳ ಕಾಲದಿಂದ ನಡೀತಾನೇ ಇದೆ ಈ ಯುದ್ಧ. ಮುಸಲ್ಮಾನರ ಆಕ್ರಮಣ ಕಾಲದಿಂದ ಅವರನ್ನ ಹೊರಗಾಕ್ಬೇಕು ಅಂತ ತಿಳಿದಿದ್ರು ಕೂಡ ಅವ್ರ ಮೇಲೆ ಇದು ಯಾಕೆಂದ್ರೆ ಅವರು ದಬ್ಬಾಳಿಕೆ ಮಾಡ್ತಾ ಇದ್ರು. ಅದನ್ನ ತಡ್ಕೊಳ್ಳೋದಕ್ಕಾದ್ರೂ ಇವರು ಯುದ್ಧ ಮಾಡಲೇಬೇಕಾಗಿತ್ತು ಎಲ್ಲಾ ತರದಲ್ಲೂ. ಈ 1905ರಲ್ಲಿ ನೀವು ಹೇಳಿದ್ರಲ್ಲ ಬಂಗಾಲದ ವಿಭಜನೆ, ಅದಕ್ಕೆ ವಂಗಭಂಗ ಚಳವಳಿ ಅಂತಾನೆ ಒಂದು ಪ್ರಸಿದ್ಧವಾಗಿದೆ, ಅದು ಐತಿಹಾಸಿಕವಾಗಿರುವಂತಹದ್ದು. ಈ ವಂಗಭಂಗ ಚಳವಳಿಯ ಸಂದರ್ಭದಲ್ಲಿ ಇನ್ನ ಒಂದೇ ಮಾತರಂ ಅಲ್ಲದೆ ಇನ್ಯಾವುದನ್ನ ನಾವು ಒಂದು ಘೋಷ ಗೀತೆಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಆಯ್ತು. ಆಗ್ತಾನೆ ಬಂದಿತ್ತದು 882ರಲ್ಲಿ, ಆಗ್ತಾನೆ ಒಂದು 10-12 ವರ್ಷದ ಹಿಂದೆ ಅದು ಅಷ್ಟು ಚೆನ್ನಾಗಿ ಆನಂದ ಮಠ ಕಾದಂಬರಿಯಲ್ಲೂ ಕೂಡ ಬಂದ್ಬಿಟ್ಟಿತ್ತು, ಎಲ್ಲ ಕಡೆ ಪ್ರಚಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನೋಡಿ, ಇನ್ನೊಬ್ಬರ ಮೇಲೆ ಅಥವಾ ಶತ್ರುಗಳ ಮೇಲೆ ನಾವು ಯುದ್ಧ ಮಾಡಬೇಕಾದ್ರೆ ನಮಗೆ ಒಂದು ಸ್ಫೂರ್ತಿ ಕೇಂದ್ರಗಳು ಬೇಕಾಗತ್ತೆ, ವ್ಯಕ್ತಿಗಳು ಬೇಕಾಗತ್ತೆ, ಶಕ್ತಿ ಬೇಕಾಗತ್ತೆ, ಒಂದು ಅಭಿವ್ಯಕ್ತಿನೂ ಬೇಕಾಗತ್ತೆ. ಈ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಯಾವುದನ್ನ ಹೇಳ್ಕೊಂಡು ನಾವು ಮುಂದಕ್ಕೆ ಹೋಗ್ಬೋದು, ಆ ಒಂದು ನಮ್ಮನ್ನ ಮುನ್ನುಗ್ಗಿಸುವಂತಹ ಒಂದು ಮಹಾಶಕ್ತಿಯಾಗಿ ಈ ಅಭಿವ್ಯಕ್ತಿ ಕೆಲಸಕ್ಕೆ ಬಂತು. ಅದೇ ಒಂದೇ ಮಾತರಂ ಅಂತ. ಅದರಲ್ಲೂ ನಾಡಿನ ಬಗ್ಗೆ ನೋಡಿ, ನಾಡು ನುಡಿಯ ಬಗ್ಗೆ ಮನುಷ್ಯರಿಗೆ ಬಹಳ ಸೂಕ್ಷ್ಮವಾದಂತಹ ಒಂದು ಸಂಬಂಧ ಇದೆ. ಅವರ ಸಂವೇದನೆ ಅತಿ ಸೂಕ್ಷ್ಮ ಆಗಿರುವಂತಹದ್ದು. ನೋಡಿ, ಒಂದು ರೀತಿಯಲ್ಲಿ ನಾಡು ನುಡಿ ಬೇರ್ಪಡಿಕೆಯನ್ನು ಮಾಡುತ್ತೆ, ಅಂದ್ರೆ ಸೆಪರೇಟಿಸ್ಟ್ ಟೆಂಡೆನ್ಸಿಗಳು ತರುತ್ತೆ. ಆದ್ರೆ ಒಂದು ಪ್ರದೇಶದಲ್ಲಿರುವಂತವ್ರಿಗೆ ಅದು ಕಟ್ಟುವಂತಹ ಅನುಬಂಧದ ಒಂದು ಸಂಕೇತವೂ ಆಗತ್ತೆ. ಆ ರೀತಿಯಾಗಿ ಇಲ್ಲಿ 1905ರಲ್ಲಿ ಈ ವಂಗಭಂಗ ಚಳವಳಿ ಆಗಿದ್ದು ಈ ಕಾರಣಕ್ಕೆ, ಅಂದ್ರೆ ಬಿಡಿಸ್ಬೇಕು ಪೂರ್ವ ಬಂಗಾಳ. ಅವಾಗ ಎಷ್ಟೇ ಅವರು ಗೆದ್ದರೂ ಕೂಡ ಅವ್ರ ಮೇಲೆ ಯುದ್ಧ ಮಾಡಿಕೊಂಡು, ಅಂದ್ರೆ ಈ ರೀತಿಯಾದಂತಹ ಹೋರಾಟಗಳು ಮಾಡಿ ಆಮೇಲೆ ಆಗಿದ್ದಾಗೆ ಆಗೋಯ್ತು. ಪಾರ್ಟಿಷನ್ ಆದ್ಮೇಲೆ ಪೂರ್ವ ಬಂಗಾಳ ಸೆಪರೇಟ್ ಆಗೋಯ್ತು. ಅದಲ್ಲಿ ಕರ್ಜನ್ ವೈಲಿ ಅಂತ ಆತನೇ ಅಲ್ಲಿ ವೈಸ್ರಾಯ್ ಆಗಿದ್ದವನು, ಅವನ ಕಾಲದಲ್ಲೇ ಇದೆಲ್ಲ ನಡೆದಿದ್ದು. ಆವಾಗ ಇದನ್ನ ಒಂದು ಮಂತ್ರವಾಗಿ ಇಟ್ಕೊಂಡು ನೋಡಿ, ಅವಾಗ ಅರಬಿಂದೋ ಘೋಷ್ ಇಂಥವರೆಲ್ಲ ಇಟ್ಕೊಂಡು ಬಹಳ ಅದ್ಭುತವಾದಂತಹ ರೀತಿಯಲ್ಲಿ ಹೋರಾಟ ಮಾಡಿದ್ರು. ಇನ್ನೊಂದು ನಾವು ನೆನಪಿನಲ್ಲಿ ಇಟ್ಕೋಬೇಕು, ಈ ಬಂಗಾಳ ಇದೆಯಲ್ಲ, ಈ ಭೂಮಿ ಕ್ರಾಂತಿಕಾರಿಗಳ ಭೂಮಿ. ಮಹಾರಾಷ್ಟ್ರ ಮತ್ತೆ ಬಂಗಾಳ ಮತ್ತೆ ಪಂಜಾಬ್ನ ಕೆಲವರು, ಇವರು ನಿಜವಾಗ್ಲೂ ಬೇರೆ ಎಲ್ಲಾ ಭಾಗಗಳಿಂದಲೂ ಅಲ್ಲೊಬ್ರು ಇಲ್ಲೊಬ್ರು ಒಂದಷ್ಟು ಜನ ಬಂದಿರಬಹುದು. ಆದರೆ ಮುಖ್ಯವಾಗಿ ಆ ಕ್ರಾಂತಿ ಸ್ರೋತಸ್ಸು, ಆ ಕ್ರಾಂತಿ ಚಿಲುಮೆ ಎಲ್ಲಿ ಹುಟ್ಕೊಂತು ಅಂತ ಹೇಳಿದ್ರೆ ಬಂಗಾಳದಲ್ಲಿ, ಮಹಾರಾಷ್ಟ್ರದಲ್ಲಿ ಮತ್ತೆ ಉಳಿದ ಕೆಲವು ಭಾಗಗಳಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಕೆಲಸ ಮಾಡಿದ್ದು ಉತ್ತರ ಪ್ರದೇಶದ ಕಾಶಿ ಇಂಥ ಕಡೆಯಲ್ಲಿ, ಆಜಾದ್ ಚಂದ್ರಶೇಖರ್ ಕಾಶಿಲೇ ಇದ್ದಿದ್ದು, ಅವರೆಲ್ಲ ಬಂದಿದ್ದು ಇಲ್ಲಿಗೆ, ಭಗತ್ ಸಿಂಗ್ ಇವರೆಲ್ಲ. ಹೀಗಿರುವಾಗ ಈ ನಾಡು ನುಡಿಯ ಬಗ್ಗೆ ತುಂಬಾ ಅಭಿಮಾನ ಇರುತ್ತೆ ಜನಕ್ಕೆ. ಇದೆಲ್ಲ ಇಷ್ಟು ಸೇರಿ ನಮ್ಮ ತಾಯಿ ಅನ್ನೋ ಒಂದು ಭಾವನೆ ಇರುವಾಗ, ಒಂದೇ ಮಾತರಂ ಅಂತ ಹೇಳುವಾಗ ಆ ತಾಯಿಯನ್ನು ಕತ್ತರಿಸೋದು ಹೇಗೆ? ಅದಕ್ಕೋಸ್ಕರವಾಗಿ ಅವ್ರಿಗೆ ತುಂಬಾ ಅದು ನೋವಾಗ್ತಾ ಇತ್ತು. ಮತ್ತೆ ಇದು ಮಾಡಬಾರದಂತ ಕೆಲಸ ಅಂತ ನೋಡಿ. ಬೇರೆ ಆಯ್ತು ಅಂತ ಹೇಳಿದ್ರೆ ಅಲ್ಲಿ ಒಂದು ಸೆಪರೇಟಿಸಮ್, ಅಂದ್ರೆ ಮನಸ್ಸುಗಳು ಛಿದ್ರವಾಗೋಗುತ್ತೆ. ಈಗ ಒಟ್ಟಿಗೆ ಇದ್ರೆ ಹೇಗಿರುತ್ತೆ, ಒಂದು ಮನೆಯನ್ನೇ ಬೇರೆ ಮಾಡಿದ ತಕ್ಷಣ ಅದು ಅವ್ರದ್ದು ನಮ್ದು ಅನ್ನೋ ಒಂದು ಭಾವನೆಗಳು ಬಂದ್ಬಿಡುತ್ತೆ. ಇದು ಮನುಷ್ಯ ಸಹಜವಾಗಿರುವಂತಹದ್ದು. ಒಂದಾಗಿರ್ಬೇಕು ಅನ್ನೋದು ಮನುಷ್ಯ ಸಹಜವಾಗಿರುವಂತಹದ್ದೇ. ಹಾಗಾಗಿ ಬಂಗಾಲದ ವಿಭಜನೆ ಸಮಯದಲ್ಲಿ ಇದಕ್ಕೆ ಒಳ್ಳೆ ಕಾವು ಸಿಕ್ತು. ಆಗ್ತಾನೆ ಈ ಗೀತೆ ಒಂದು 15-20 ವರ್ಷ ಆಗಿತ್ತಷ್ಟೇ. ಅದನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು. ಎಲ್ಲ ಕ್ರಾಂತಿಕಾರಿಗಳ ಬಾಯಲ್ಲಿ, ಸಾಮಾನ್ಯರ ಬಾಯಲ್ಲೂ ಕೂಡ ಈ ಘೋಷವಾಕ್ಯ ಅದು ಮಂತ್ರದ ಹಾಗೆ ಎಲ್ಲ ಕಡೆ ಆಗ್ತಾ ಇತ್ತು, ಪ್ರವಾಹದ ಹಾಗೆ ಎಲ್ಲರಿಗೂ ಕೇಳಿಸ್ತಾ ಇತ್ತು ಅನ್ನೋದು ಬಹಳ ಮುಖ್ಯವಾಗಿರುವಂತಹದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಾಡನ್ನ ಮತ್ತೆ ಇದನ್ನ ವಂಗಭಂಗದ ಸಮಯದಲ್ಲಿ ಬಳಸ್ಕೊಂಡಿದ್ದನ್ನ, ಇದರ ಪ್ರಭಾವ ಪರಿಣಾಮ ಎಷ್ಟು ದೂರಗಾಮಿಯಾಗಿತ್ತು ಅಂತ ಹೇಳಿದ್ರೆ 1907ರಲ್ಲಿ ಬರ್ಲಿನ್ನಲ್ಲಿ ನಡೆದಂತ ಈ ಸಮಾವೇಶ ಇದೆಯಲ್ಲ, ಬ್ರಿಟಿಷರ ಆಡಳಿತದಲ್ಲಿ ಇದ್ದಂತಹ, ಅಂದ್ರೆ ಅವರಿಗೆ ಬಂದಿಗಳಾಗಿದ್ದಂತಹ ಅನೇಕ ದೇಶಗಳದೆಲ್ಲ ಒಂದು ಸಮಾವೇಶ ನಡೆಯುತ್ತೆ. ಆ ಸಂದರ್ಭದಲ್ಲಿ ಇದು ನಡೆಯುತ್ತೆ. ಅವರವರ ಧ್ವಜಗಳನ್ನ ಹಾಕೊಂಡು ನಾವು ಸ್ವತಂತ್ರರಾಗಬೇಕು, ನಾವು ಸ್ವತಂತ್ರರಾದ್ರೆ ನಮ್ಮ ಧ್ವಜ ಹೀಗಿರುತ್ತೆ ಅನ್ನೋ ರೀತಿಯಲ್ಲಿ ಒಂದೊಂದು ದೇಶನೂ ಹೋಗುತ್ತೆ. ಅವಾಗ ವೀರ್ ಸಾವರ್ಕರ್ ಇದ್ರು.
ವೀರ ಸಾವರ್ಕರ್ ಒಬ್ರು ಮಹಾಕ್ರಾಂತಿಕಾರಿ, ಮಹಾರಾಷ್ಟ್ರದ ಒಂದು ಮಹಾಶಕ್ತಿ ಆತ. ಅವರಿಗೆ ಸ್ಫೂರ್ತಿ ನೀಡಿದ್ದು ಬಾಲಗಂಗಾಧರ ತಿಲಕರು. ಅವರು 1907ರಲ್ಲಿ ಮದ್ರಾಸಲ್ಲಿದ್ರು. ಮತ್ತೆ ನಾವು 857ಕ್ಕೆ ಬರಬೇಕಾಗತ್ತೆ. ಆವಾಗ ಅವರು ಅದರ 50ನೇ ವರ್ಷದ ಆಚರಣೆಯನ್ನು ಮಾಡ್ತಾ ಇದ್ರು. ಇವತ್ತು ಹೇಗೆ ನಾವು 150 ವರ್ಷ ಮಾಡ್ತಾ ಇದ್ದೀವೋ ಆಚರಣೆ, ಆ ರೀತಿಯಲ್ಲಿ ಅವರು ಲಂಡನ್ ಹೌಸ್ ಅಲ್ಲಿ ಇದ್ರು. ಇವರಂತಹ ಕ್ರಾಂತಿಕಾರಿಗಳೇ ಹುಡುಗರೆಲ್ಲ ಇದ್ರು. ಎಲ್ಲರಲ್ಲೂ ಕೂಡ ಒಂದು ದೇಶಭಕ್ತಿಯ ಆವೇಶ ಇತ್ತು. ಅಂತ ಸಂದರ್ಭದಲ್ಲಿ ಅವರು ಮೇಡಮ್ ಕಾಮಾ ಮೂಲಕ ಒಂದು ಧ್ವಜವನ್ನ ಮಾಡಿ ಅದರಲ್ಲಿ ಒಂದೇ ಮಾತರಂ, ಅವತ್ತು ನೀವು ಹೇಳಿದ್ರಲ್ಲ ಎಲ್ಲರ ಬಾಯಲ್ಲೂ ಇದೆ ಒಂದೇ ಮಾತರಂ ಅನ್ನೋದು, ಸಕಲರ ಬಾಯಲ್ಲೂ ಒಂದು ಸಂಘೋಷಿತವಾಗ್ತಾ ಇದ್ದಂತಹ ಮಂತ್ರ, ಅದನ್ನು ಬರೆದು ಒಂದು ಧ್ವಜವನ್ನು ಕೂಡ ಮಾಡಿ ಮೇಡಮ್ ಕಾಮಾ ಮೂಲಕ ಕಳಿಸ್ತಾರೆ. ಅವರು ಅದನ್ನ ಪ್ರದರ್ಶಿಸ್ತಾರೆ ಅಲ್ಲಿ ಬರ್ಲಿನ್ ಸಮಾವೇಶದಲ್ಲಿ ಅನ್ನೋದು ಒಂದು. ಈ ಒಂದೇ ಮಾತರಂ ಕೇವಲ ಈ ಸ್ವಾತಂತ್ರ್ಯ ಹೋರಾಟ, ಸ್ವಾತಂತ್ರ್ಯ ಚಳುವಳಿಗೆ ಅಷ್ಟೇ ಸೀಮಿತ ಆಗದೆ ಕಾರ್ಮಿಕ ಹೋರಾಟಗಳಿಗೆ ಕೂಡ ಇದು ಒಂದು ಸ್ಫೂರ್ತಿದಾಯಕ ಘೋಷ ಮಂತ್ರವಾಗಿ ಹೊರಹೊಮ್ಮಿತು. ನಾವು ಇತಿಹಾಸವನ್ನ ನೋಡೋದಾದ್ರೆ, ತಾವು ಹೇಳಿದ್ರಿ 1907ರಲ್ಲಿ ಬರ್ಲಿನ್ ನಲ್ಲಾಗಿದ್ದು, ಅದರ ಮರು ವರ್ಷ 1908ರಲ್ಲಿ ತಮಿಳುನಾಡಿನ ತೂತ್ತುಕುಡಿಯಲ್ಲಿ ನಡೆದ ಕಾರ್ಮಿಕ ಹೋರಾಟದಲ್ಲಿ ಕೂಡ ಒಂದೇ ಮಾತರಂ ಅನ್ನುವ ಒಂದು ಘೋಷವಾಕ್ಯ ತುಂಬಾ ವ್ಯಾಪಕವಾಗಿದ್ದನ್ನ ನಾವು ಕಾಣ್ತೀವಿ. ಹಾಗೆ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ರೀತಿ ಒಂದೇ ಮಾತರಂ ಹೇಗೆ ಎಲ್ಲಾ ಕಡೆ ಹಬ್ತಾ ಇರೋದು ನೋಡಿ ಬ್ರಿಟಿಷರಿಗೆ ಒಂದು ರೀತಿ ಚಿಂತೆಯೇ ಮೂಡಿತು. ಅವರು ಈ ಗೀತೆಯನ್ನ ಬ್ಯಾನ್ ಮಾಡ್ತಾರೆ, ಮತ್ತೆ ಈ ಗೀತೆ ಹಾಡುವವರ ಮೇಲೆ ದಂಡ ವಿಧಿಸ್ತಾರೆ. ಇದು ಕೂಡ ಇತಿಹಾಸದಲ್ಲಿ ದಾಖಲಾಗಿದೆ. ಆ ಕಾಲಕ್ಕೆ 5 ರೂಪಾಯಿ ದಂಡ ವಿಧಿಸಿರೋದನ್ನ ಕೂಡ ನಾವು ಇಲ್ಲಿ ಉಲ್ಲೇಖಗಳನ್ನ ಕಾಣಬಹುದು. ಇದ್ರ ಬಗ್ಗೆ ಹೇಳ್ಬೋದಾ? ಖಂಡಿತ, ನೀವು ಹೇಳಿದ್ದು ತುಂಬಾ ಸೂಕ್ತವಾಗಿರುವಂತ. ಇದು ಬರೀ ಸ್ವಾತಂತ್ರ್ಯ ಹೋರಾಟಕ್ಕಷ್ಟೇ ಸೀಮಿತವಾಗಿರ್ಲಿಲ್ಲ. ಇದು ನಾನು ಆಗ್ಲೇ ಹೇಳದೆ ಅಲ್ವಾ, ನಮ್ಮೆಲ್ಲರ ಒಂದು ಶ್ರದ್ಧೆ, ಪ್ರೀತಿ, ಗೌರವ ಇದೆಲ್ಲವನ್ನು ಸಂಕೇತಿಸಿ ಬರೆದಿರುವಂತಹ ಹಾಡಾಗಿರೋದ್ರಿಂದ ಇದನ್ನು ಹೇಳಿದ ತಕ್ಷಣ ಎಲ್ಲರಿಗೂ ಕೂಡ ಒಂದು ವಿಶಿಷ್ಟವಾದಂತಹ ಅನುಭೂತಿ ಆಗ್ತಾ ಇತ್ತು. ಆದ್ದರಿಂದ ಅವತ್ತಿನ ಕಾಲಕ್ಕೆ ಸುಲಭವಾಗಿ ಸಿಗ್ತಾ ಇದ್ದಿದ್ದು ಯಾವುದು, ಅದು ತೂತ್ತುಕುಡಿ ಆಗ್ಲಿ, ಇಲ್ಲಿ ಕರ್ನಾಟಕದ ಇನ್ಯಾವುದೇ ಭಾಗ ಆಗ್ಲಿ, ಎಲ್ಲರಿಗೂ ಸುಲಭವಾಗಿ ಹೇಳಬಹುದಾದಂತ ಮತ್ತೆ ಅತ್ಯಂತ ಶ್ರದ್ಧೆಯಿಂದ ಕೂಡಿರುವಂತಹ ಒಂದು ಘೋಷವಾಕ್ಯ ಅಂದ್ರೆ ಒಂದೇ ಮಾತರಂ. ಅದರಿಂದ ಕಾರ್ಮಿಕರು ಅಷ್ಟೇ, ಶಾಲಾ ಮಕ್ಕಳು ಕೂಡ ಅದನ್ನೇ ಹೇಳ್ತಾ ಇದ್ರು. ಹೊರಗಡೆ ಪ್ರಭಾತ್ ಪೇರಿಗಳನ್ನಾಗ್ಲೇ ನೀವು ಹೇಳಿದ್ರಿ, ಪ್ರಭಾತ್ ಪೇರಿಗಳನ್ನು ತಗೊಂಡು ಹೋದ್ರೆ ಆ ಸಮಯದಲ್ಲಿ ಹೇಳ್ತಾ ಇದ್ರು, ಮನೆಗಳಲ್ಲಿ ಹೇಳ್ಕೊಳ್ತಾ ಇದ್ರು, ಹಾಡುಗಳನ್ನು ಪೂರ್ತಿ ಹೇಳ್ತಾ ಇದ್ರು. ಇದು ತುಂಬಾ ಸಾಧಾರಣವಾಗಿತ್ತು. ಅದಕ್ಕೆ ಆ ಹಾಡಿನಲ್ಲಿರುವಂತಹ ಸತ್ವನೇ ಕಾರಣ ಅಂತ ಅನ್ಸುತ್ತೆ. ಆಮೇಲೆ ಇನ್ನೂ ಒಂದು, ಅವತ್ತಿನ ಕಾಲಕ್ಕೆ ನೀವು ತೂತ್ತುಕುಡಿ ವಿಚಾರ ಹೇಳಿದ್ರಲ್ಲ, ಆವತ್ತಿನ ಕಾಲಕ್ಕೆ ಈ ದ್ರವಿಡಿಯನಿಸಂ ಇನ್ನೂ ಬಂದಿರಲಿಲ್ಲ. ಹಾಗಾಗಿ ಅಖಂಡ ಭಾರತ, ಇಡೀ ಭಾರತ ಒಂದು, ನಾವೆಲ್ಲ ಈ ಭಾರತೀಯ ಮಕ್ಕಳು ಅನ್ನೋ ಒಂದು ಭಾವ ಇನ್ನೂ ಬಲವಾಗಿ ಇತ್ತು. ಆಮೇಲೆ ಸ್ವಲ್ಪ ವಿಭಜನಾ ತಂತ್ರಗಳನ್ನೆಲ್ಲ ಬಳಸಿದ್ರು, ಏನೇನೋ ಆಗಿದೆ. ಅವತ್ತಿನ ಕಾಲಕ್ಕೆ ನೀವು ಹೇಳಿದ್ದು ಅಕ್ಷರಶಃ ಸತ್ಯ. ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಬಾಯಲ್ಲಿ ಅಷ್ಟೇ ಅಲ್ಲ, ಎಲ್ಲರ ಬಾಯಲ್ಲೂ ಇದ್ದಂತಹ ಮಹಾಮಂತ್ರ ಅಂತ ಹೇಳಿದ್ರೆ ಒಂದೇ ಮಾತರಂ. ಮತ್ತೆ ಇದು ಕರ್ನಾಟಕದೊಂದಿಗೆ ಕೂಡ ಒಂದು ರೀತಿಯ ಸಂಬಂಧವನ್ನ ಈ ಗೀತೆ ಹೊಂದಿದೆ. 1908ರಲ್ಲಿ ಬಾಲಗಂಗಾಧರ ತಿಲಕ್ ಅವರನ್ನ ಬರ್ಮಾದ ಮ್ಯಾಂಡೆಲೆಗೆ ಗಡೀಪಾರು ಮಾಡ್ತಾರಲ್ಲ ಬ್ರಿಟಿಷರು, ಆ ಸಂದರ್ಭದಲ್ಲಿ ಜೈಲಿಗೆ ಹಾಕ್ತಾರೆ. ಹೌದು, ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆ ಆಗುತ್ತೆ. ನಮ್ಮ ಬೆಳಗಾವಿಯಲ್ಲಿ ಆದ ಪ್ರತಿಭಟನೆಯಲ್ಲಿ ಕೂಡ ಯುವ ಜನರೆಲ್ಲ ಒಂದೇ ಮಾತರಂ ಗೀತೆಯನ್ನ ಹಾಡ್ತಾ ಚಳುವಳಿ ಮಾಡಿದ್ದನ್ನ ನಾವು ಕಾಣ್ತೀವಿ. 1909ರ ಆಗಸ್ಟ್ 17ರಂದು ಮದನ್ ಲಾಲ್ ಧಿಂಗ್ರಾ ಅವರನ್ನ ಇಂಗ್ಲೆಂಡಿನಲ್ಲಿ ಅವರು ನೇಣಗಂಬಿಗೆ ಏರಿಸ್ತಾರಲ್ಲ, ಆ ಸಂದರ್ಭದಲ್ಲಿ ಕೂಡ ಅವರ ಕೊನೆ ಮಾತು ಒಂದೇ ಮಾತರಂ ಅನ್ನುವುದು. ನಮ್ಮ ಭಗತ್ ಸಿಂಗ್ ಇರಬಹುದು, ಕ್ರಾಂತಿಕಾರಿಗಳು ಎಲ್ಲರಿಗೂ ಈ ಒಂದೇ ಮಾತರಂ ಅನ್ನುವ ಎರಡು ಪದ ಮೈಯಲ್ಲಿ ರೋಮಾಂಚನ ಮೂಡಿಸುವ ರೀತಿಯಲ್ಲಿ ಅದು ಸ್ವಾತಂತ್ರ್ಯ ಹೋರಾಟಗಾರರಲ್ಲಿ ಒಂದು ಚೈತನ್ಯ ಮೂಡಿಸ್ತಲ್ಲ. ಇದ್ರ ಬಗ್ಗೆ ನಿಜವಾದ ಮಾತು. ಬೇರೆ ಎಲ್ಲಾರು ಹೇಳೋದಕ್ಕೂ ಮದನ್ ಲಾಲ್ ಧಿಂಗ್ರಾ ಒಂದೇ ಮಾತರಂ ಹೇಳೋದಕ್ಕೂ ವಿಶೇಷ ಇದೆ ಅಂತ ಅನ್ಸುತ್ತೆ. ಏನಂತ ಹೇಳಿದ್ರೆ, ಮದನ್ ಲಾಲ್ ಧಿಂಗ್ರಾನ ಯಾತಕ್ಕೆ ಗಲ್ಲಿಗೇರಿಸಿದ್ರು? ಈ ಕರ್ಜನ್ ವೈಲಿ ಯಾರಿದ್ದ 1905 ಅಲ್ಲಿ ವಂಗಭಂಗ ಚಳುವಳಿಯನ್ನ ಪ್ರಾರಂಭ ಮಾಡಿಸಿದವನು, ಅಂದ್ರೆ ಇವರೆಲ್ಲ ಅದರ ಬಗ್ಗೆ ಹೋರಾಟ ಮಾಡೋದಕ್ಕೆ ಅವನೇ ಕಾರಣ. ಅಂದ್ರೆ ಬಂಗಾಲವನ್ನ ವಿಭಜನೆ ಮಾಡ್ತೀವಿ ಅಂತ ಶುರು ಮಾಡಿದ. ಅವನು ತನ್ನ ಕೆಲಸ ಮುಗಿಸ್ಬಿಟ್ಟು ವಯಸ್ಸಾಗಿದ್ದವನು ಲಂಡನ್ಗೆ ಹೋಗ್ತಾನೆ. ಆ ಸಮಯದಲ್ಲಿ ವೀರ್ ಸಾವರ್ಕರ್ ಕೂಡ ಅಲ್ಲೇ ಇರ್ತಾರೆ, ಅವ್ರ ಜೊತೆಯಲ್ಲಿ ಧಿಂಗ್ರಾನು ಇರ್ತಾನೆ. ಇವನೊಬ್ಬ ಸಾಧಾರಣವಾದಂತ ಹುಡುಗ, ಶೋಕಿಲಾಲ ಅಂತ ಹೇಳ್ಬಹುದು ಅವನನ್ನ. ಆದ್ರೆ ಈ ಸಾವರ್ಕರ್ ಜೊತೆಲಿ ಬಂದಾದ್ಮೇಲೆ ಏನಪ್ಪ ಹೀಗ್ ಮಾಡ್ತಾ ಇದೀಯಾ ಅಂತೆಲ್ಲ ಕೇಳಿದಾಗ, ಏನ್ ಮಾಡ್ಬೇಕು ಹೇಳಿ ಅಂತ ಅವ್ನು ಕೇಳ್ತಾನೆ. ದೇಶಕ್ಕೋಸ್ಕರ ಏನಾದ್ರು ಮಾಡ್ಬೇಕಪ್ಪ ನೀನು, ಈ ವಯಸ್ಸಲ್ಲಿ ಬಂದು ಉಣ್ಕೊಂಡು ತಿನ್ಕೊಂಡೆ ಹೀಗೆ ಇರೋದು ಅಂತ. ಆಮೇಲೆ ಇವರೇನು ಹೇಳೋದಿಲ್ಲ, ಅವನೇ ಮಾಡ್ಬಿಡ್ತಾನೆ. ಏನಂತ ಹೇಳಿದ್ರೆ, ಆ ವೈಸ್ರಾಯ್ ಬಂದಿದ್ದಾಗ ಅಲ್ಲೊಂದು ಕಡೆ ಅವನ ಭಾಷಣ ಇರುತ್ತೆ. ಆ ವಂಗಭಂಗಕ್ಕೆ ಪ್ರೇರಣೆ ಯಾರು ಕೊಟ್ಟ ಅವನನ್ನ ಹೊಡಿತಾರೆ, ಅವನು ಸತ್ತೇ ಹೋಗ್ತಾನೆ. ಆವಾಗ ತಕ್ಷಣಕ್ಕೆ, ಇವಾಗಿನ ಕಾಲದಲ್ಲಿ ಇದ್ದಾಗಲ್ಲ,
ಆ ಕ್ಷಣದಲ್ಲೇ ಅವನು ಒಂದು 2 ವಾರದಲ್ಲೇ ಅವನಿಗೆ ಗಲ್ಲಿಗೇರಿಸ್ತಾರೆ. ಆ ಸಂದರ್ಭದಲ್ಲಿ ನೋಡಿ, ವಂಗ ಭೂಮಿಯಿಂದ ಬಂದಂತಹ ಮಹಾಮಂತ್ರ ಇದು. ಎರಡನೇದಾಗಿ ವಂಗಭಂಗಕ್ಕೆ ಪ್ರಚೋದನೆ ನೀಡಿದಂತಹ ಕರ್ಜನ್ ವೈಲಿ, ಅವನು ಮಹಾಶತ್ರು ವಂಗದೇಶಕ್ಕೆ. ಅದಕ್ಕೋಸ್ಕರವಾಗಿ ಅವನನ್ನ ಕೊಂದಂತವನು ಇವನು ಮಹಾಧೀರನಾದ. ಇವನು ಒಂದೇ ಮಾತರಂ ಅಂತ ಹೇಳಿದ್ರೆ, ಈ ನಮ್ಮ ಮದನ್ ಲಾಲ್ ಢಿಂಗ್ರಾ ಚಿಕ್ಕ ಹುಡುಗ ಶೋಕಿಲಾಲ್ ಆಗಿದ್ದವನು ಇಂಥ ಒಂದು ಅವನಲ್ಲಿ ಶಕ್ತಿಯ ಒಂದು ಆವಾಹನೆ ಆಗಿ ಈ ಕೆಲಸ ಮಾಡಿಸ್ತು ಅಂತ ಹೇಳಿದ್ರೆ, ಆ ಹಾಡಿನ ಸಾಮರ್ಥ್ಯ ಎಷ್ಟಿರಬೇಕು, ಅದರ ಅಂತಃಸತ್ವ ಏನು ಅನ್ನೋದನ್ನ ನಾವು ಗಮನಿಸಬಹುದಾ ಅಂತ ಅನ್ಸುತ್ತೆ. ಆದ್ರಿಂದ ನಾ ಹೇಳಿದ್ದು ಎಲ್ಲರಿಗೂ ಕೂಡ ಆಗಿತ್ತು, ಆದ್ರೆ ಢಿಂಗ್ರಾಗ ಒಂದು ವಿಶೇಷ ಇತ್ತು. ಯಾಕೆಂತ ಹೇಳಿದ್ರೆ ವಂಗಭಂಗ ಶುರು ಮಾಡಿದಂತಹ ವ್ಯಕ್ತಿ ಇದನ್ನಲ್ಲ, ಅವನನ್ನ ಮುಗಿಸಿದವನು ಅವನು. ಒಂದೇ ಮಾತರಂನ 150ನೇ ವರ್ಷಾಚರಣೆಯ ಸಮಾರಂಭ ನವೆಂಬರ್ 7ರಂದೇ ಆರಂಭ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದಾರೆ. ಅವತ್ತು ಈ ಸ್ಮರಣಾರ್ಥ ಒಂದು ವಿಶೇಷವಾದ ಅಂಚೆ ಚೀಟಿ ಮತ್ತೆ ವಿಶೇಷ ನಾಣ್ಯವನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ. ಮುಂದಿನ ವರ್ಷದ ನವೆಂಬರ್ 7ರವರೆಗೆ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನ ಆಯೋಜಿಸಲಾಗಿದೆ. ಭಿತ್ತಿಪತ್ರ ಇರಬಹುದು, ಸಂಗೀತೋತ್ಸವ ಇರಬಹುದು, ಈ ರೀತಿ ಒಟ್ಟಾರೆ ಈ ಕಾರ್ಯಕ್ರಮದ ಒಂದು ವಿಶೇಷತೆ ಬಗ್ಗೆ ಹೇಳ್ಬಹುದಾ? ಈಗಿನ ಪ್ರಧಾನಮಂತ್ರಿಗಳು ಅವರಿಗೆ ತುಂಬಾ ಶ್ರದ್ಧೆ ಇಂಥ ವಿಚಾರಗಳಲ್ಲಿ. ಅದಕ್ಕೋಸ್ಕರವಾಗಿ ಅವರು ಮನಸ್ಸಿಟ್ಟು ಮಾಡುವಂತಹದ್ದು. ಈಗ ಅದು ಒಂದೇ ಅಲ್ಲ, ಈಗ ಗಾಂಧೀಜಿದಾಗ್ಲಿ ಅಂಬೇಡ್ಕರ್ ವಿಚಾರಕ್ಕಾಗ್ಲಿ ಅವ್ರಿಗೆಲ್ಲ ಪಂಚತೀರ್ಥಗಳು ಅಂತ ಮಾಡಿದ್ ಬೇರೆ ಯಾರು ಮಾಡಿರ್ಲಿಲ್ಲ, ಇವರು ಮಾಡಿದ್ರು. ಹಾಗೆ ಸ್ವಚ್ಛತಾ ಅಭಿಯಾನನ ಗಾಂಧೀಜಿಯವರ ಹೆಸರಲ್ಲಿ ಮಾಡಿದ್ರು. ಅಂದ್ರೆ ಈ ದೇಶಕ್ಕೆ ಯಾವುದು ಒಳ್ಳೇದಾಗುತ್ತೋ, ಯಾವ ಮಹಾಪುರುಷರು ಇದರ ಒಂದು ಉನ್ನತಿಗಾಗಿ ತಮ್ಮ ದುಡಿಮೆಯನ್ನ, ತಮ್ಮ ಕೆಲಸಗಳನ್ನ ಅಲ್ಲಿಗೆ ನೀಡಿದಾರೋ ಅಂಥವ್ರ ಬಗ್ಗೆ ತುಂಬಾ ಶ್ರದ್ಧೆ ಇರೋವಂಥವ್ರು ನಮ್ಮ ಪ್ರಧಾನಮಂತ್ರಿಗಳು ಅಂತ ನನ್ನ ಭಾವನೆ. ಅದಕ್ಕೆ ಈ ಹಾಡು ಈಗ ಇಷ್ಟೊತ್ತು ನಾವು ಮಾತಾಡಿದ ಹಾಗೆ ಇದು ಕೊಟ್ಟಿರೋಂತಹ ಸ್ಫೂರ್ತಿ, ಆಮೇಲೆ ನಮ್ಮಲ್ಲಿ ಎಬ್ಬಿಸಿರುವಂತಹ ಒಂದು ಕಿಚ್ಚು ಅಥವಾ ಕೆಚ್ಚು ಇನ್ಯಾವ ಹಾಡಲ್ಲೂ ಇಲ್ಲ. ಅದಕ್ಕೋಸ್ಕರವಾಗಿ ನಮಗೆ ಸ್ವಾತಂತ್ರ್ಯದ ಮಂತ್ರಗಾನ ಆಗಿದ್ದರಿಂದ ಇದನ್ನ ನಾವು ಕೊಂಡಾಡೋದು ಬಹಳ ಸಹಜವಾಗಿದೆ. ಮತ್ತೆ ಸರ್ಕಾರದಲ್ಲೇ ಇರುವಂತಹ ಪ್ರಮುಖ ವ್ಯಕ್ತಿ ಆಗಿರೋದ್ರಿಂದ ಅವರು ಅದರ ಬಗ್ಗೆ ತುಂಬಾ ಭಾವಭರಿತವಾದಂತಹ ಭಕ್ತಿ ಅವ್ರಿಗಿರೋದ್ರಿಂದ ತುಂಬಾ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಅಂತ ಹೇಳೋದು ಒಂದು. ಎರಡನೇದಾಗಿ ಅವರು ಇವಾಗ ಅಂಚೆ ಚೀಟಿ ಬಿಡುಗಡೆ ಮಾಡೋದಾಗ್ಲಿ, ನಾಣ್ಯಗಳನ್ನ ತರೋದಾಗ್ಲಿ, ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡೋದಾಗ್ಲಿ ಎಲ್ಲ ಖಂಡಿತ ಅವ್ರು ಮಾಡ್ತಾರೆ, ಮಾಡಬೇಕಾಗಿದೆ. ಅವ್ರು ಮಾಡ್ತಾ ಇರೋದು ನಮಗೆಲ್ಲ ಬಹಳ ಸಂತೋಷ. ಯಾಕಂದ್ರೆ ಈ ರೀತಿಯೇ ಮಾಡಬೇಕು. ಇವಾಗ ಜನಗಣಮನ ಹಾಡು ಇಡೀ ಪ್ರಪಂಚದಲ್ಲೇ ಅತ್ಯಂತ ಸುಂದರವಾದಂತಹ ಗಾನ ಅನ್ನೋ ರೀತಿಯಲ್ಲಿ ಎಲ್ಲ ಕಡೆ ನೂರಾರು ಜನ, ಸಾವಿರಾರು ಜನ ಎಲ್ಲ ಹಾಡೋ ಹಾಗೆ ಮಾಡಿದ್ರು 75 ವರ್ಷದ ಆಚರಣೆ ಸಂದರ್ಭದಲ್ಲಿ. ಅದರಿಂದ ಈ ದೇಶಕ್ಕೆ ಸಂಬಂಧಪಟ್ಟಂತ ದೇಶಭಕ್ತಿಯನ್ನ ಉದ್ದೀಪಿಸುವಂತಹ, ದೇಶಕ್ಕೆ ಒಂದು ಮಾನಸಿಕವಾದಂತಹ ಶಕ್ತಿಯನ್ನು ಕೊಡುವಂತ ಏನೇನಿದೆಯೋ ಅದೆಲ್ಲವೂ ಕೂಡ ನಮ್ಮ ಪ್ರಧಾನಿಗಳಿಗೆ ಬಹಳ ಇಷ್ಟ. ಅದನ್ನ ಸಂಭ್ರಮದಿಂದ ಆಚರಿಸ್ತಾರೆ, ಎಲ್ಲರೂ ಆಚರಿಸೋ ಹಾಗೆ ಪ್ರೇರಿಸ್ತಾರೆ. ಅದರಿಂದ ನನಗೆ ಬಹಳ ಸಂತೋಷ ಆಗಿದೆ ಅವರು ಈ ರೀತಿ ಮಾಡ್ತಾ ಇರೋದು. ಮತ್ತೆ ಈ ವಂದೇ ಮಾತರಂ ರಚನೆಯಾದ 1875ರ ಕಾಲಘಟ್ಟಕ್ಕೆ ಹೋಲಿಸಿದರೆ ಈಗಿನ ಸಂದರ್ಭ ತುಂಬಾ ಬದಲಾವಣೆ ಆಗಿದೆ. ಎಲ್ಲ ವಲಯಗಳಲ್ಲಿ ಕೂಡ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶ. 2047ರ ವೇಳೆಗೆ ವಿಕಸಿತ ಭಾರತ ಆಗಬೇಕು, ವಿಶ್ವಗುರು ಆಗಬೇಕು ಅನ್ನುವ ಒಂದು ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಾ ಇರುವಂತಹ ದೇಶ. ಇಲ್ಲಿಯವರೆಗೆ ವಂದೇ ಮಾತರಂ 150 ವರ್ಷಾಚರಣೆ ವಿಷಯ ಕುರಿತು ನಮ್ಮೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಡಾಕ್ಟರ್ SR ಲೀಲಾ ಅವರಿಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ನಮಸ್ಕಾರ. ನನಗೂ ಬಹಳ ಸಂತೋಷ ಆಯಿತು. ಇದುವರೆಗೂ ದೇಶಭಕ್ತಿ ಗೀತೆಯ 150ನೇ ವರ್ಷಾಚರಣೆಯ ಸಂದರ್ಭದಲ್ಲಿ ವಿಶೇಷ ಸಂವಾದ ಕೇಳಿದಿರಿ. ಭಾಗವಹಿಸಿದವರು ಡಾಕ್ಟರ್ SR ಲೀಲಾ, ಖ್ಯಾತ ಲೇಖಕರು, ಇತಿಹಾಸ ತಜ್ಞರು, ವಿಧಾನ ಪರಿಷತ್ ಮಾಜಿ ಸದಸ್ಯರು. ನಡೆಸಿಕೊಟ್ಟವರು ನಾರಾಯಣಸ್ವಾಮಿ BS, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಚೇತನ್ CV. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಉಪನಿರ್ದೇಶಕರಾದಂತಹ ರಾಯ್ ಚಾಕೋ.